ಬೀದರ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ 103ನೇ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಸಂಜಯ್ ಜೆಸ್ಸಿ ಅವರ ನೇತೃತ್ವದಲ್ಲಿ ಮಂಗಲ್ಪೇಟ್ನ ಎಂಎಂಸಿ ಗ್ರೌಂಡ್ನಲ್ಲಿ ನರ್ಸರಿಯಿಂದ ಪಿಯುಸಿವರೆಗಿನ ವಿದ್ಯಾರ್ಥಿಗಳಿಗಾಗಿ ಕ್ರೀಡಾಕೂಟ ಹಮ್ಮಿಕೊಂಡಿದ್ದು, ಕ್ರೀಡಾಕೂಟದಲ್ಲಿ ವಿಜಯಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹದಾಯಕವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸತತ 30 ವರ್ಷಗಳಿಂದ ಸಂಜಯ್ ಜೆಸ್ಸಿಯವರು ಯಾರದ್ದೇ ಸಹಕಾರ, ಸಹಾಯ ಹಸ್ತ ಪಡೆಯದೆ ಸ್ವಂತ ವೆಚ್ಚದಿಂದ ಪ್ರತಿ ವರ್ಷ ಸೆಂಟ್ರಲ್ ಮೆಥೋಡಿಸ್ಟ್ ಚರ್ಚ್ನ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ವಿದ್ಯಾರ್ಥಿಗಳನ್ನು ಕ್ರೀಡೆಯಲ್ಲಿ ಪ್ರೋತ್ಸಾಹಿಸಲು ಉತ್ತೇಜಿಸುವ ದಿಶೆಯಿಂದ ಕ್ರೀಡಾಕೂಟ ಆಯೋಜಿಸುತ್ತಿರುವುದು ಶ್ಲಾಘನೀಯ ಸಂಗತಿಯಾಗಿದೆ ಎಂದು ಕಾನ್ಫರೆನ್ಸ್ನ ಲೇ ಲೀಡರ್ ಎಚ್ಎಸ್ ಮಾರ್ಟಿನ್ ಅವರು ಹಾಗೂ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಆನಂದ್ ಘಂಟೆಯವರು ಮಾತನಾಡಿ ತಿಳಿಸಿದರು. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಂತಹ ಕ್ರೀಡಾಕೂಟ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡುವ ಹಾಗೆ ದೇವರು ಅವರಿಗೆ ಶಕ್ತಿ ನೀಡಲಿ ಎಂದು ತಿಳಿಸಿದರು. ಈ ವೇಳೆ ಎಲ್ಲಾ ವಿಜೇತ ಕ್ರೀಡಾಪಟುಗಳಿಗೆ ನೆನಪಿನ ಕಾಣಿಕೆ ಬಹುಮಾನ ವಿತರಣೆ ಮಾಡಿ ಪ್ರೋತ್ಸಾಹಿಸಲಾಯಿತು. ರೆವರೆಂಡ್ ತುಕಾರಾಂ ಅವರು ವಿಶೇಷ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರೆವರೆಂಡ್ ಫ್ರಾನ್ಸಿಸ್ ಪೌಲ್, ಡಿಸ್ಟ್ರಿಕ್ಟ್ ಲೇ ಲೀಡರ್ ಸಂಜಯ್ ಜೆಸ್ಸಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. 103ನೇ ಮಿಷನ್ ಜಾತ್ರೆ ಉತ್ಸವದ ನಿಮಿತ್ತ ಸಹೋದರರು ಸಭೆಯ ಬಗ್ಗೆ ಯಾವಾಗಲೂ ಸದಾ ಸೇವೆಯಲ್ಲಿರ್ತಕ್ಕಂಥ ಸಹೋದರಾದಂಥ ಸಂಜಯ್ ಜೆಸ್ಸಿ ಅವರು ಸುಮಾರು 25-30 ವರ್ಷದಿಂದ ಸತತವಾಗಿ ಜಾತ್ರೆಯಲ್ಲಿ ಮಕ್ಕಳಿಗಾಗಿ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋದಾಗಲಿ, ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡೋದಾಗಲಿ ಅವರು ತಮ್ಮ ಸ್ವಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಆಟ ಆಡ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ಸುಮಾರು 25-30 ವರ್ಷದಿಂದ ಉಚಿತವಾಗಿ ಮಕ್ಕಳ ಪ್ರೋತ್ಸಾಹಕ್ಕಾಗಿ ಜಾತ್ರೆಯಲ್ಲಿ ಒಂದು ಮಕ್ಕಳಿಗಾಗಿ ಜಾತ್ರೆಯ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಒಂದು ಉತ್ಸವದ ಕಾರ್ಯದಲ್ಲಿ ಅವರು ಸದಾ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಅದಕ್ಕಾಗಿ ನಾವು ನಮ್ಮ ಮೆಥೋಡಿಸ್ಟ್ ಸೆಂಟ್ರಲ್ ಸಭೆ ವತಿಯಿಂದ ಮತ್ತು ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ವತಿಯಿಂದ ಸೋದರಾದಂಥ ಸಂಜಯ್ ಜೆಸ್ಸಿ ಅವರಿಗೆ ನಾವು ಜಾತ್ರೆ ಪರವಾಗಿ, ಇಡೀ ಬೀದರ್ ಜಿಲ್ಲೆಯ ಕ್ರೈಸ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುವವರಾಗಿದ್ದೇವೆ. ಇವತ್ತಿನ ದಿವಸ ಮಿಷನ್ ಜಾತ್ರೆ 103ನೇ ಜಾತ್ರೆ ನಿಮಿತ್ತವಾಗಿ ಸ್ಪೋರ್ಟ್ಸ್ ಆಯೋಜಿಸಿರುವಂಥ ಸಂಜಯ್ ಜೆಸ್ಸಿ ಸರರು ಸತತವಾಗಿ 30 ವರ್ಷದಿಂದ ತಮ್ಮ ಸ್ವಂತ ವೆಚ್ಚದಿಂದ ಸ್ಪೋರ್ಟ್ಸ್ ಗಿಫ್ಟ್ಗಳನ್ನು ಕೊಡ್ತಾರೆ. ಮಕ್ಕಳಿಗೆ ಸ್ಫೂರ್ತಿಗೊಳಿಸುವ ಮೂಲಕ ಎಲ್ಲರಿಗೂ ಒಳ್ಳೆಯ ಒಂದು ಆಟವಾಡಿಸಿ ಇಡೀ ನಮ್ಮ ಮಿಷನ್ ಜಾತ್ರೆಯಲ್ಲಿ ಒಂದು ಸ್ಪೋರ್ಟ್ಸ್ ವಾತಾವರಣ ಎಲ್ಲ ಫಿಟ್ ಆಗಿರಬೇಕೆನ್ನುವ ಒಂದು ಉದ್ದೇಶದಿಂದ ಮಕ್ಕಳಿಗೆ ಆಟ ಆಡಿಸುವ ಮೂಲಕ ಅವರಿಗೆ ಪ್ರೈಸ್ ಕೊಟ್ಟು ಅವರಿಗೆ ಸ್ಫೂರ್ತಿಗೊಳಿಸುವ ಮೂಲಕ ಅವರು 30 ವರ್ಷದಿಂದ ಮಾಡ್ತಾಯಿದ್ದಾರೆ. ಅವರಿಗೆ ನಾವು ನಮ್ಮ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮತ್ತು ಇದೇ ರೀತಿ ಮುಂದುವರಿಸುವಂತೆ ಅವರಿಗೆ ದೇವರು ಆಶೀರ್ವಾದಿಸಲಿ ಮತ್ತು ನಮ್ಮ ಜೊತೆಯಲ್ಲಿ ಬಂದಿರುವಂಥ ಎಲ್ಲರನ್ನು ಆಶೀರ್ವಾದಿಸಂತ ಬಿಡ್ತೇವೆ. ಜಯ ಕರ್ನಾಟಕ. ಈ ಒಂದು ನಮ್ಮ ಮಿಷನ್ ಜಾತ್ರೆಯು 103ನೇ ಜಾತ್ರೆಯಾಗಿದೆ. ಇದು ಬಹಳ ಸಡಗರದಿಂದ ಎಲ್ಲ ಹಳ್ಳಿಗಳಿಂದ ಅನೇಕ ಜನ ಜಂಗೋಳಿಯಾಗಿ ಬಂದು ಈ ರೀತಿಯಾಗಿ ನಮ್ಮ ಜಾತ್ರೆಯಲ್ಲಿ ಭಾಗವಹಿಸಿ ಪ್ರತಿಯೊಂದು ಮೆರವಣಿಗೆ ಆಗಿರಬಹುದು, ರಾಗದ ಮುಖಾಂತರ ಹಾಗೂ ಪ್ರತಿಯೊಂದು ಸ್ಪರ್ಧೆ ಮುಖಾಂತರ ಮತ್ತು ನಮ್ಮ ಸಂಜಯ್ ಜೆಸ್ಸಿ ಅಣ್ಣನವರು ಈ ಒಂದು ರೀತಿಯಾಗಿ ಮಕ್ಕಳಿಗೆ ಮತ್ತು ಜುಕಾಲೆ ಆಡುವಂಥ ಎಲ್ಲ ಇಲ್ಲಿ ಆಟ ಪಾಠಗಳನ್ನು ಮತ್ತು ಹಾಕಿರ್ತಕ್ಕಂಥ ಆ ಒಂದು ಯಾವುದೇ ಒಂದು ಧರ್ಮ ತಾರತಮ್ಯ ಮಾಡಲಾರದ ಹಾಗೆ ಆ ಮಕ್ಕಳಿಗೂ ಕೂಡ ಅವರು ಆಡಿಸಿ ಒಳ್ಳೆ ರೀತಿಯಿಂದ ಪ್ರೈಸ್ಗಳನ್ನು ಕೊಡ್ತಾರೆ. ಹೀಗೆ 30 ವರ್ಷದಿಂದ ಸತತವಾಗಿ ಸ್ವಂತ ತಾವೇ ಆಗಿ ನಿಂತು ಈ ರೀತಿಯಾಗಿ ಬಡ ಮಕ್ಕಳಾಗಿರ್ಬೋದು, ಹಳ್ಳಿ ಮಕ್ಕಳಾಗಿರ್ಬೋದು, ಸಿಟಿಯಲ್ಲಿರಬಹುದು ಎಲ್ಲ ಮಕ್ಕಳಿಗೆ ಈ ಒಂದು ಸ್ಪೋರ್ಟ್ಸ್ ಆಡಿಸಿ ಅವರು ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಗಿಫ್ಟನ್ನು ಕೊಡುವುದರ ಮುಖಾಂತರ ಮತ್ತು ನಮ್ಮ ಒಂದು DS ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಅವರಿಗೂ ನಾವು ತುಂಬ ಹೃದಯದಿಂದ ವಂದಿಸುವವರಾಗಿದ್ದೇವೆ. ಥ್ಯಾಂಕ್ ಯು. ನನ್ನ ಹೆಸರು ವಿದ್ಯಾವತಿ ನೆಲ್ಸನ್, ಎಡೆಲ್ ಕಾಲೋನಿ, ಬೀದರ್.